ಸ್ಕಿನ್ ಸೀಕ್ರೆಟ್. ಕ್ಯೂಟ್ ಆಗಿದ್ದೀನಿ ಅಂತ ನಂಗೆ ಗೊತ್ತು. ನಾನು ಯಾರ್ದು ತಾರ್ ಕಾರದು ಭವ್ಯ ನನ್ನ ಕರ್ಕೊಂಡು ಹೋಗಿಲ್ಲ, ನೀನೇ ನನಗೆಲ್ಲ ನೀನೇ ಸಾಂಗು, ಬಿಕಾಸ್ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅಷ್ಟೇ. ವೈ ಡಿಡ್ ಭವ್ಯ ಸ್ಟಾಪ್ DKD? ಕೋಪನೇ ಮಾಡ್ಕೊಳ್ಳಲ್ಲ, ನಾನು ಸಮಾಧಾನದಲ್ಲಿ ಮಾತಾಡ್ತೀನಿ, ಯಾರಿಗೂ ಗೊತ್ತಿಲ್ಲ, ನಾನು ಸ್ವಲ್ಪ ರೌಡಿ ಬೇಬಿ ಥರ ಇರ್ತೀನಿ. ವಾಟ್ ಈಸ್ ಯುವರ್ ಟೈಪ್ ಇನ್ ಯುವರ್ ಫ್ಯೂಚರ್ ಹಸ್ಬೆಂಡ್? ಬಿಗ್ ಬಾಸಿಗೆ ನೀವು ಹೋಗ್ತೀರಾ ಈ ವರ್ಷ? ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ನೀವು ವ್ಲಾಗ್ ಶುರು ಮಾಡಿ ಅಂತ. ಅದಕ್ಕೆಲ್ಲ ಒಂದು ಟೈಮ್ ಪ್ರೋಸೆಸ್ ಆಯಿತು ಆ್ಯಂಡ್ ಸಿನ್ಸ್ ಐ ವಾಸ್ ಬ್ಯುಸಿ ವಿತ್ ಅದರ್ ವರ್ಕ್, ನೌ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲೇ. ಆ್ಯಂಡ್ ಫಸ್ಟ್ ವ್ಲಾಗ್ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ವೈ ನಾಟ್ ನಿಮ್ಮ ಜೊತೆಗೇ ಇಂಟ್ರ್ಯಾಕ್ಷನ್ ಏನಾದರೂ ಇಟ್ಕೊಳ್ಳೋಣ ಅಂತ ಅಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ದನ್ನ ಪಿಕ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ಒಂದು ಸ್ಟೋರಿ ಮಾಡಿದ್ದೆ, ಅದರಲ್ಲಿ ಫ್ಯೂ ಆಫ್ ದ ಕ್ವಶನ್ಸ್ ನಾವು ಆನ್ಸರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಇದೆ, ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಔಟ್ ಅಂತ ಹೇಳಿ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಕ್ವಶನ್, ನಾನು ಯಾರನ್ನೋ ಫಾಲೋ ಬ್ಯಾಕ್ ಮಾಡ್ತಾಯಿದ್ದೀನೋ ಅವ್ರದ್ದೇ ಇರುತ್ತೆ ಮೇಲ್ಗಡೆ ಎಲ್ಲ ಕ್ವಶನ್. ಸೊ ಫಸ್ಟ್ ಕ್ವಶನ್ ಬಂದು ಶ್ರೇಯಾ ಅವ್ರದ್ದಿದೆ, ಯಾಕೆ ಇನ್ನೂ ಮೀಟ್ ಮಾಡಿಲ್ಲ? ಸೊ ನೀವು ತುಂಬ ಬ್ಯುಸಿ ಇದ್ದೀರಾ, ನೀವು ನಿಮ್ಮ ಹಸ್ಬೆಂಡು ನಮ್ಮ ಕೈಗೆ ಸಿಗದಿರೋಷ್ಟು ಬ್ಯುಸಿ ಇದ್ದೀರಾ. ಸೊ ಆದಷ್ಟು ಬೇಗ ಮೀಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಪಕ್ಕ ಫಿಕ್ಸ್. ಅಮೂಲ್ಯ ಸೆಂಡಿಂಗ್ ಯು ಲಾಟ್ಸ್ ಆಫ್ ಲವ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ. ಆ್ಯಂಡ್ ಯರ್ ಸ್ಕಿನ್ ಸೀಕ್ರೆಟ್ ಏನು ಅಂತ ಹೇಳ್ತೀನಿ ಅಂದರೆ, ರೀಸೆಂಟಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ಫೆದರ್ ಟಚ್ಗೆ ನಾನು ಹೋಗ್ತಾ ಇರೋದನ್ನ, ಗೆಟ್ಟಿಂಗ್ ದ ಟ್ರೀಟ್ಮೆಂಟ್ ಡನ್. ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗೆ. ಸೊ ಇನ್ನೂ ಎಲಾಬ್ರೇಟ್ ಮಾಡಬೇಕು ಅಂತಂದರೆ ಐ ವಿಲ್ ಡೂ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ, ನಾಟ್ ನೌ. ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ಫೆದರ್ ಟಚ್ ಎಸ್ಥೆಟಿಕ್ ಕ್ಲಿನಿಕ್ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ನೆಕ್ಸ್ಟ್ ಕ್ವಶನ್, ಇವಾಗ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಆ್ಯಂಡ್ ತುಂಬ ಕನ್ನಡ ಸಾಂಗ್ಸ್ ಕೇಳ್ತಿದ್ದೀರಾ, ಏನು ವಿಷಯ? ಮೇಘನ್ ಅವರೇ, ನಾವು ಕನ್ನಡಿಗರು, ನಾವು ಕನ್ನಡ ಸಾಂಗ್ಸ್ ಮಾತ್ರ ಕೇಳ್ತೀವಿ ಆ್ಯಂಡ್ ಕ್ಯೂಟ್, ಅಫ್ಕೋರ್ಸ್ ಕ್ಯೂಟಾಗಿದ್ದೀನಿ ಅಂತ ನಂಗೆ ಗೊತ್ತು. ನಾನು ಯಾರ್ದು ತಾರ್ ಕಾರದು, ಬಿಕಾಸ್ ಯು ಆಲ್ವೇಸ್ ಬೀನ್ ದಟ್ ಓನ್ಲಿ. ಕಾರ್ ಯಾರ್ದಾದರೆ ಏನು, ಕೂತ್ಕೊಳ್ಳೋರು ನಾವಾಗಿರಬೇಕು. ಹೂ ಈಸ್ ಯುವರ್ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಮೇ ಬಿ ಐ ವಿಲ್ ಪಿಕ್ ಮೈ ಮದರ್ ಓನ್ಲಿ, ಬಿಕಾಸ್ ಅವರು ಕಷ್ಟಪಟ್ಟಿರೋದು ಅಥವಾ ಅವರು ನಮಗೋಸ್ಕರ ಏನೇನು ಸ್ಯಾಕ್ರಿಫೈಸ್ ಮಾಡಿರೋದು. ಬಟ್ ಇನ್ಸ್ಪಿರೇಷನ್ ಅವ್ರು ನನಗೆ ಯಾವಾಗಲೂ ಇರ್ತಾರೆ. ಏನಕ್ಕೆ ಹೇಳಲ್ಲ ನಾನು ಯಾವಾಗಲೂ ನಮ್ಮ ಮದರ್ ಅಥವಾ ನನ್ನ ಫ್ಯಾಮಿಲಿ ರಿಲೇಟೆಡ್ ಯೂಶ್ವಲಿ ನಾನು ಮಾತಾಡೋಲ್ಲ, ಬಿಕಾಸ್ ಅದು ಸುಮ್ಮನೆ ಏನೋ ಶೋ ಆಫ್ ಥರ ಅನಿಸುತ್ತೆ ಅಂತ. ಬಟ್ ಶೀ ಈಸ್ ಎವ್ರಿಥಿಂಗ್ ಟು ಮೀ ಆ್ಯಂಡ್ ಶೀ ಈಸ್ ಮೈ ಇನ್ಸ್ಪಿರೇಷನ್. ಆ್ಯಂಡ್ ನೀವು ಯಾಕೆ ಭವ್ಯ ಅಕ್ಕ ಜೊತೆ ಥೈಲ್ಯಾಂಡ್ಗೆ ಹೋಗಿಲ್ಲ? ಭವ್ಯ ನನ್ನ ಕರ್ಕೊಂಡು ಹೋಗಿಲ್ಲ, ನನ್ನ ಬಿಟ್ಟು ಹೋಗಿದ್ದಾಳೆ. ಟೆಲ್ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ ಆ್ಯಂಡ್ ಐ ಆಮ್ ರಿಲಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಟು ದೆಮ್. ಬಟ್ ನಾನು ಸಿಕ್ಕಾಪಟ್ಟೆ ಜಗಳ ಮಾಡ್ತೀನಿ, ಅದು ಆಫ್ ದ ಕ್ಯಾಮ್ರಾ, ಯಾರಿಗೂ ಗೊತ್ತಿಲ್ಲ. ನಾನು ಸ್ವಲ್ಪ ರೌಡಿ ಬೇಬಿ ಥರ ಇರ್ತೀನಿ, ಅದಕ್ಕೆ ಜಾಸ್ತಿ ಎಲ್ಲರ ಜೊತೆಗೂ ನಾನೊಂದು 3 months ಮಾತಾಡಿದರೆ ಇನ್ನೊಂದು 1 month 2 months ಬರೀ ಬ್ರೇಕಲ್ಲಿ ಇರ್ತೀನಿ, ಬಿಕಾಸ್ ನಾನು ಕಿತ್ತಾಡಿರ್ತೀನಿ ಅಷ್ಟೊಂದು. ನೀವು ಯಾಕೆ ಇಷ್ಟು ಬ್ಯೂಟಿಫುಲ್? ಥ್ಯಾಂಕ್ ಯು ಸೊ ಮಚ್ ಕವಿತಾ ಅವರೇ. ನೆಕ್ಸ್ಟು, ನೀವು ವ್ಲಾಗ್ ಶುರು ಮಾಡಿ ಅಂತ ಸುಮಾರು ಜನ ಆ್ಯಕ್ಚುಲಿ ನಂಗೆ ಯೂಟ್ಯೂಬ್ ಬಗ್ಗೆನೇ ಕೇಳಿದ್ದೀರಾ, ಯೂಟ್ಯೂಬ್ ವ್ಲಾಗ್ ಶುರು ಮಾಡಿ ಅಂತ. ಸೊ ನೀವೆಲ್ಲರೂ ಪ್ರೋತ್ಸಾಹಿಸಿರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗೋಗುತ್ತೆ ನೋಡೋಣ. ನೀವು ಡೈಲಿ ಫೇಸ್ಗೆ ಯಾವ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ? ಈ ವ್ಲಾಗಲ್ಲಿಲ್ಲ, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಏನೇ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಈ ವ್ಲಾಗಲ್ಲಿ ಸದ್ಯಕ್ಕೆ ನಾರ್ಮಲ್ ಕ್ವಶನ್ಸ್ನ ಆನ್ಸರ್ ಮಾಡ್ತಿರೋದ್ರಿಂದ. ಭವ್ಯದು ಯಾಕೆ ವ್ಲಾಗ್ ಸ್ಟಾಪ್ ಆಗಿದೆ ಅಂತ, ಸಿನ್ಸ್ ಶಿ ಈಸ್ ಬ್ಯುಸಿ ಇನ್ ದ ಅದರ್, ಅಂದರೆ ಸೀರಿಯಲ್ ಆಗಿರಲಿ ಅಥವಾ ಇಷ್ಟು ದಿನ DKDಲಿ ಬ್ಯುಸಿ ಇದ್ಲು, ಇವಾಗ ಮತ್ತು DKD ಡ್ರಾಪ್ ಆಗಿದೆ, ಅದಕ್ಕೋಸ್ಕರ ಅವಳು ಬ್ಯುಸಿ ಇರೋದ್ರಿಂದ ವ್ಲಾಗ್ಸ್ ಶುರು ಮಾಡಿಲ್ಲ. ಆ್ಯಂಡ್ ಶಿಲ್ ಬಿ ಬ್ಯಾಕ್ ಸೂನ್ ಹೋಪ್ಫುಲಿ. ಯಾರ ಫೇವ್ರೆಟ್ ಸಾಂಗ್? ಸುಮಾರು ಸಾಂಗ್ ಇದೆ ಫೇವ್ರೆಟು. ಸೊ ಒಂದು ಪಿಕ್ ಮಾಡಬೇಕು ಅಂತಂದರೆ ರೀಸೆಂಟಾಗಿ ಒಂದು ಮೂವಿ ನೋಡ್ಕೊಂಬಂದೆ, ಆಕಾಶ್ ಮೂವಿ ನೋಡ್ಕೊಂಬಂದೆ, ಅಪ್ಪು ಸರ್ದು. ಸೊ ಅದರಲ್ಲಿ ನೀನೇ ನನಗೆಲ್ಲ ನೀನೇ ಸಾಂಗು. ನೀನೇ ನನಗೆಲ್ಲ ನೀನೇ. ವಾಟ್ ಈಸ್ ಯುವರ್ ಹಸ್ಬೆಂಡ್ ನೇಮ್? ಹಸ್ಬೆಂಡ್ ನೇಮ್ ಗೊತ್ತಾದಾಗ ಹೇಳ್ತೀನಿ.
ಫೈನಲಿ ಯು ಡಿಡ್ ದಿಸ್ ವೇಟಿಂಗ್ ಫ್ರಮ್ ಲಾಂಗ್ ಟೈಮ್. ಮೈ ಫೇವ್ರೆಟ್ ದಿವ್ಯಾ ಅವರೇ, ನಿಮ್ಮ ಶೋ ಸೀರಿಯಲ್ ಫಿಲಿಮ್ನಲ್ಲಿ ನೋಡೋ ಸೀರಿಯಲ್ ಫಿಲಿಮ್ ಎಲ್ಲ ಸ್ವಲ್ಪ ನಾನು ದೂರ ಇದ್ದೀನಿ. ಏನು ಮಾಡಬಾರ್ದು ಅಂತಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅಷ್ಟೇ. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ, ಈಗ ನನ್ನದೇ ಒಂದು ಬಿಸ್ನೆಸ್ ಇರೋದ್ರಿಂದ, ಸೊ ಅದು ಭವ್ಯಂಗೆ ಸೂಟ್ ಆಗಿದೆ. ಅವಳು ಸೀರಿಯಲಲ್ಲಿ ಆರಾಮಾಗಿ ಆ ಫೀಲ್ಡಲ್ಲಿರಲಿ, ನಾನು ಈ ಫೀಲ್ಡಲ್ಲಿ ಇರ್ತೀನಿ. ವಾಟ್ ಈಸ್ ಯುವರ್ ಟೈಪ್ ಇನ್ ಯುವರ್ ಫ್ಯೂಚರ್ ಹಸ್ಬೆಂಡ್? ಹೇಳಿದ್ರೆ ಸುಮಾರಿದೆ, ಬಟ್ ಹೇಳೋದು ಬೇಡ. ಹೆಂಗಿದ್ರು ನಮ್ಮ ಹಣೆ ಬರದಲ್ಲಿ ಯಾರು ಸಿಗಬೇಕು ಅಂತ ಇರುತ್ತೋ ಅವ್ರು ಸಿಕ್ಕೇ ಸಿಗ್ತಾರೆ. ವಿಲ್ ಯು ಬಿ ಪಾರ್ಟ್ ಆಫ್ ಎನಿ ಸೀರಿಯಲ್ಸ್? ನೋ. ಯಾವ ಸೀರಿಯಲ್, ಯಾವ ಫ್ಯೂಚರ್ ಇನ್ನು ಐ ವಿಲ್ ಡೆಫಿನೆಟ್ಲಿ ಫಾಲೋ ದಿಸ್ ಯೂಟ್ಯೂಬ್ ಚಾನಲ್. ನನ್ನ ಬಿಸ್ನೆಸ್ ಇದೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ, ಇದ್ರದ್ದು ಬಗ್ಗೆ ಫೋಕಸ್ ಮಾಡ್ತೀನಿ ಸದ್ಯಕ್ಕೆ ಲೈಫಲ್ಲಿ. ವೆನ್ ವಿಲ್ ಯು ಗೆಟ್ ಮ್ಯಾರೇಜ್? ಹೋಪ್ಫುಲಿ ಈ ವರ್ಷ ಅಂತ ನಾನು ಅನ್ಕೋತಾ ಇದ್ದೀನಿ, ನಮ್ಮ ಮನೆಯವರು ಅಂದ್ಕೊಳ್ತಾ ಇದ್ದಾರೆ. ಹೋಪ್ಫುಲ್ ಈ ವರ್ಷ ಭವ್ಯನೇ ನನ್ನ ಮನೆಯಿಂದ ಆಚೆ ಕಳ್ಸೋಕ್ಕೆ ಎಲ್ಲ ಪ್ರಯತ್ನವೂ ಪಡ್ತಾ ಇದ್ದಾಳೆ. ಸ್ವಲ್ಪ ಟೆನ್ಷನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಮಾತು ಕಡಿಮೆ ಬರ್ತಾ ಇದೆ, ಸಾರಿ. ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಸುಮಾರು ಜನ ಕೇಳಿದ್ದೀರಾ. ಹೇರ್ ಕೇರ್ ಏನೂ ಇಲ್ಲ, ನಾನು ಐ ಆಮ್ ಜಸ್ಟ್ ಯೂಸಿಂಗ್ ಬಿ ಬಾಡಿ ವೈಸ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ಎವ್ರಿ ಡೇ, ರೋಲ್ ಆನು. ಆ್ಯಂಡ್ ಆಲ್ಸೋ ಐ ಆಮ್ ಗೆಟ್ಟಿಂಗ್ ಅ ಟ್ರೀಟ್ಮೆಂಟ್ ಡನ್, ಬಟ್ ಅದ್ರದ್ದು ರಿಸಲ್ಟ್ ಇನ್ನೊಂದು ಸ್ವಲ್ಪ ದಿನ ಹೋಗಲಿ. ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಆಲ್ ದ ರಿಸಲ್ಟ್ಸ್, ಬಿಕಾಸ್ ಈಗಲೇ ಹೇಳಿದ್ರೆ, ಬಿಕಾಸ್ ಒಂದೇ ಸೆಷನ್ ಆಗಿರೋದು. ಸೊ ಹೇರ್ ಕೇರ್ ರೆಗ್ಯುಲರಾಗಿ ನಾನು ಏನು ಮಾಡ್ತಾ ಇದ್ದೆ, ಏನು ಶ್ಯಾಂಪೂ, ವಾಟ್ ಎವರ್ ಯು ಆರ್ ಆಸ್ಕಿಂಗ್, ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸುಮಾರು ಜನ ನಾನು ಯಾಕೆ ಟ್ರಿಪ್ಗೆ ಹೋಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಏನು ಮಾಡಲಿ, ನನ್ನ ತಂಗಿ ಕರ್ಕೊಂಡು ಹೋಗಿಲ್ಲ, ನೀನು ಹೌಸ್ ಆಫ್ ಫ್ಲವರಲ್ಲಿರು, ನಾನು ನೆಮ್ಮದಿ ತೊಗೊಂಬರ್ತೀನಿ ಅಂತ ಹೋಗಿದ್ದಾಳೆ. ಇವನ್ ಐಟು ಅಬ್ಬಾ ಒಂದೊಳ್ಳೆ ವೆಕೇಶನ್. ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್? ಸೂಪರ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಫ್ಯಾಬ್ಯುಲಸ್. ತುಂಬ ಚೆನ್ನಾಗಿ ನಡೀತಾ ಇದೆ. ಹೌ ಇಸ್ ಯುವರ್ ಲೈಫ್ ಗೋಯಿಂಗ್? ಚೆನ್ನಾಗಿ ನಡೀತಾ ಇದೆ ಸೋ ಫಾರ್. ಇರುತ್ತಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್, ಎಲ್ರಿಗೂ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಆ್ಯಂಡ್ ಒಂದು ವಾರದಲ್ಲಿ 2 ದಿನ ಬೇಜಾರಾಗಿರ್ಬೋದು, 4 ದಿನ ಖುಷಿಯಾಗಿರ್ಬೋದು, ಬಟ್ ಸ್ಟಿಲ್ ಲೈಫ್ ನಡಿಲೇಬೇಕಲ್ಲ. ವೈ ಡಿಡ್ ಭವ್ಯ ಸ್ಟಾಪ್ DKD? ಪ್ಲೀಸ್ ಟೆಲ್ ಮಿ. ಭವ್ಯದು ಶೂಟಿಂಗ್ ಶೆಡ್ಯೂಲ್ ತುಂಬ ಸಿಕ್ಕಾಪಟ್ಟೆ ಹೆಕ್ಟಿಕ್ ಇದೆ. ಆ್ಯಂಡ್ ಅವಳಿಗೆ ಬ್ರೇಕ್ ಸಿಗ್ತಾಯಿಲ್ಲ. ಈ DKD ಮಾಡುವಾಗ ಅದೇ ಎಲ್ಲ ಶೋಗೂ ಅದೇ ಆದಂಥ ಪ್ರಾಮಿನೆನ್ಸ್ ಕೊಡಲೇಬೇಕಾಗತ್ತೆ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಅವಳಿಗೆ ಸೀರಿಯಲ್ದು ಒಂದು ಬ್ರೇಕ್ ಕರೆಕ್ಟಾಗಿ ಪ್ಯಾಟ್ರನ್ಸ್ ಸೆಟ್ ಆಗ್ತಿರಲಿಲ್ಲ. ನಿದ್ದೆ, ಊಟ ಎಲ್ಲ ಇನ್ಕಂಪ್ಲೀಟ್. 2:30-3 ಗಂಟೆವರೆಗೂ ನೈಟ್ವರೆಗೂ ಪ್ರಾಕ್ಟೀಸ್ ಮಾಡಿದ್ರೂ ಅದು ಅಷ್ಟೊಂದು ಎಫರ್ಟ್ಸ್ ಹಾಕಿ ಮಾಡಬೇಕಾದ್ರೆ ಇನ್ನೂ ಟೈಮ್ ಜಾಸ್ತಿ ಕೊಡಬೇಕಿತ್ತು. ಅದೇ ರೀಸನ್ಗೆ ಶಿ ಸ್ಟಾಪ್, ನಥಿಂಗ್ ಎಲ್ಸ್. ಬೇರೆ ಏನೂ ರೀಸನ್ಸು ಸುಮಾರು ಜನ ಕೇಳಿದ್ದೀರ, ಅದೆಲ್ಲ ಯಾವುದೂ ಅಲ್ಲ. ಮ್ಯಾಚ್ ಆಗ್ತಾಯಿಲ್ಲ 2 ಟೈಮಿಂಗ್ಸ್ ಅಷ್ಟೇ. ವಿತ್ ಸನ್ಸ್ಕ್ರೀನ್ ಡು ಯೂಸ್? ನಾನು ಕರೆಂಟ್ಲಿ ಯೂಸ್ ಮಾಡ್ತಿರೋದು .in Key ಟಿಂಟೆಡ್ ಸನ್ಸ್ಕ್ರೀನು, ವಿಚ್ ಇಸ್ ಇನ್ ದ ಶೇಡ್ ಆಫ್ ಸ್ಯಾಂಡ್. ಅಕ್ಕ, ಹೌ ಆರ್ ಯು ಮ್ಯಾನೇಜಿಂಗ್ ಯರ್ ಪರ್ಸ್ನಲ್ ಲೈಫ್, ಹೆಲ್ತ್ ಆ್ಯಂಡ್ ವರ್ಕ್? ಆ್ಯಂಡ್ ಪರ್ಸ್ನಲ್ ಲೈಫ್ ಅಫ್ಕೋರ್ಸ್ ಸ್ವಲ್ಪ ಸ್ಪೇಸ್ ಸಿಗ್ತಾಯಿಲ್ಲ, ಬಿಕಾಸ್ ನಾನು ಸುಮಾರು ಮುಂಚೆ ಹೆಂಗಿರ್ತಾಯಿತ್ತು ಅಂದರೆ, ಮೇಕಪ್ ವರ್ಕ್ ಇದ್ದಾಗ ವರ್ಕ್ಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕಿತ್ತು ಕೊಡ್ತಾಯಿದ್ದೆ, ಬಿಟ್ಟರೆ ಮನೇಲಿ ಇರ್ತಾಯಿದ್ದೆ, ಇಲ್ಲ ಆಚೆ ಹೋಗ್ತಿದ್ದೆ. ಈಗ ಒಂದು 3-4 ಮಂತ್ಸಿಂದ ನನ್ನ ಪ್ಯಾಟ್ರನ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಐ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ, ಅಲ್ಲಿಂದ ಸ್ಟುಡಿಯೋಗೆ ಬರಬೇಕು, ಸ್ಟುಡಿಯೋಲಿ ವರ್ಕ್ ಮುಗಿಸಿ ಇಲ್ಲೇನೇನು ಇರುತ್ತೆ ಎಲ್ಲ ಸಾರ್ಟ್ ಮಾಡಿ ವಾಪಸ್ ಮನೆಗೆ ಹೋಗೋಷ್ಟಲ್ಲಿ 8:30, ಮತ್ತೆ 10:30ಗೆ ಸ್ಲೀಪ್. ನಾನು ಯಾವತ್ತೂ ಅಷ್ಟು ಬೇಗ ಮಲಗ್ದೋಳೆ ಅಲ್ಲ. ಇತ್ತೀಚೆಗೆಲ್ಲ ಎಂಟೈರ್ ನಂದು ಪ್ಯಾಟರ್ನ್ ಚೇಂಜ್ ಆಗಿದೆ. ಹೆಲ್ತ್ ವೈಸಲ್ಲಿ ಇಟ್ ಈಸ್ ವೆರಿ ಗುಡ್, ಬಿಕಾಸ್ ಒಳ್ಳೆ ಅಭ್ಯಾಸ. 3 ಟೈಮು ತಿಂತಾಯಿದ್ದೀನಿ. ಮುಂಚೆ ಮಧ್ಯಾಹ್ನ 1 ಟೈಮ್ ಊಟ ಮಾಡ್ತಾಯಿದ್ದೆ ಕರೆಕ್ಟಾಗಿ, ಈಗ 3 ಟೈಮು. ಐ ಆಮ್ ಈಟಿಂಗ್ ವೆಲ್, ಐ ಆಮ್ ಸ್ಲೀಪಿಂಗ್ ವೆಲ್. ಆ್ಯಂಡ್ ವರ್ಕ್ ಬಗ್ಗೆ ಏನದು ತುಂಬ ಇಷ್ಟಪಟ್ಟು ಅದನ್ನು ಕಷ್ಟ ಇದೆ, ಬಟ್ ಕಷ್ಟ ಅಂದ್ಕೊಳ್ದೆ ತುಂಬ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲೂ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ ನನಗೆ ಇಲ್ಲಿ ಎಲ್ಲರೂ. ಸೊ ಅದರಿಂದ ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೋಪ್ಫುಲಿ ಯಾರ್ದು ಕಂಡುಬಿಲ್ದೇ ಇರಲಿ. ಇನ್ನು ಏನೇನು ಕ್ವಶನ್ಸ್ ಇದೆಯಪ್ಪ? ನನ್ನ ಬಿಸ್ನೆಸ್ ಬಗ್ಗೆ ಸುಮಾರು ಜನ ಕೇಳಿದ್ದೀರಾ. ನನ್ನ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಷ್ಟು ಅಂದರೆ ಈಗ ಸದ್ಯಕ್ಕೆ ನಾನು ಇವಾಗ ಶುರು ಮಾಡಿರೋದನ್ನು ತುಂಬ ಎಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಾನು ಕೊಡೋಕ್ಕಾಗಲ್ಲ. ಐ ಹ್ಯಾವ್ ಸ್ಟಾರ್ಟೆಡ್ ಇಟ್ ಆ್ಯಂಡ್ ಚೆನ್ನಾಗಿ ರನ್ ಆಗ್ತಾಯಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆನೇ ಬೇಕಾದ್ರೆ ಒಂದಿನ ತುಂಬ ಜನಕ್ಕೆ ಕ್ವಶನ್ಸ್ ಇದೆ. ಎಂಟೈರ್ ಥಿಂಗ್ಸ್ನ ನಾನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಬಟ್ ಫ್ಯೂ ಆಫ್ ದ ಥಿಂಗ್ಸ್ ಏನು ಬೇಸಿಕ್ಕಾಗಿ ನಾನು ಡಿಸ್ಕಸ್ ಮಾಡ್ಬೋದು, ಅದ್ರ ಬಗ್ಗೆ ಮಾಡ್ತೀನಿ ಖಂಡಿತ. ಹೇಗಿದೆ ಲೈಫ್? ತುಂಬ ಚೆನ್ನಾಗಿದೆ. ನಿಮ್ಮ ವಯಸ್ಸೆಷ್ಟು? ತುಂಬ ವಯಸ್ಸಾಗಿದೆ. ಏನು ಮಾಡ್ತೀರಾ? ಇಸ್ ದೇರ್ ಎನಿ ಜಾಬ್ ಓಪನಿಂಗ್ ಇನ್ ಹೌಸ್ ಆಫ್ ಫ್ಲವರ್ಸ್? ಸದ್ಯಕ್ಕೆ ಯಾವ ಓಪನಿಂಗ್ಸು ಇಲ್ಲ. ಸಿನ್ಸ್ ವಿ ಆರ್ ಸಫಿಷಿಯಂಟ್ ಎನಫ್. ಇವಾಗ ಏನಿದ್ದೀವೋ ಅವರೆಲ್ಲ ಸಾಕು ಸದ್ಯಕ್ಕೆ. ಇನ್ ಕೇಸ್ ಏನಾದ್ರು ರಿಕ್ವೈರ್ಮೆಂಟ್ ಡೆಫಿನೆಟ್ಲಿ
ನಾನು ಸ್ಟೋರಿ ಮಾಡೇ ಮಾಡ್ತೀನಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್? ಬ್ಲ್ಯಾಕ್, ಪರ್ಪಲ್. ಬಿಗ್ ಬಾಸಿಗೆ ನೀವು ಹೋಗ್ತೀರಾ ಈ ವರ್ಷ? ಬಿಗ್ ಬಾಸ್ ಟಾಪಿಕ್ ಅಂತೂ ಬಂದಾಗೆಲ್ಲ ಎಲ್ಲರೂ ನನ್ನ ಬಿಗ್ ಬಾಸ್ಗೆ ಹೋಗೋದಕ್ಕೇ ಕಾಯ್ತಾ ಇದ್ದೀರಾ. ಹೋಗ್ಬೇಕಾ ಹೋಗಬಾರ್ದಾ ಅಂತ ನೀವೇ ಡಿಸೈಡ್ ಮಾಡಿಬಿಡಿ. ಹೋಗಲಿ, ಈ ಸತಿ ಆಪರ್ಚುನಿಟಿ ಬಂದರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ. ಲಾಸ್ಟ್ ಇಯರ್ ಒಂದಷ್ಟು ವೀಡಿಯೋಸ್ ನನ್ನ ಬಗ್ಗೆ ಹಾಕಿ ಫಸ್ಟ್ ಫೋಟೋ ನನ್ನದೇ ಇದೆ. ಯಾರು ಬಿಗ್ ಬಾಸ್ದು ಈ ವರ್ಷ ಕಂಟೆಸ್ಟೆಂಟ್ಸ್? ದಿವ್ಯಾ ಗೌಡ ಫಸ್ಟ್. ಯಾಕೆ ಲಾಸ್ಟ್ ಇಯರು ಭವ್ಯ ಹೋದಾಗ ಒಂದೆರಡು ವೀಡಿಯೋಸ್ ವೈರಲ್ ಆಯಿತು. ವೈರಲ್ ಆಗಿ ನನಗೆ ಶಾಕ್ ಇದೆ. ಆ್ಯಕ್ಚುಲಿ ಅದ್ರದ್ದು ನಾನೇನು ಡಿಸ್ಕಷನ್ನೇ ಇಟ್ಟಿಲ್ಲ. ಏನಾಗಿತ್ತು, ನಂಗೆ ಐಡಿಯಾನೂ ಇಲ್ಲ ಅಷ್ಟೊಂದು ವೀಡಿಯೋಸ್ ವೈರಲ್ ಆಗುತ್ತೆ ಅಥವಾ ನಾನು ವೈರಲ್ ಆಗ್ತೀನಿ ಅಥವಾ ನಂಗೆ ಫಾಲೋವರ್ಸ್ ಅದರಿಂದ ಗೇನ್ ಆಗ್ತಾರೆ ಅಂತ ಒಂದು ಐಡಿಯಾನೂ ಇಲ್ಲ. ನಾನು ಹೆಂಗಿದ್ನೋ ಅಥವಾ ಆಚೆಗಡೆ ಹೆಂಗಿರ್ತೀನೋ, ಮನೇಲಿ ಹೆಂಗಿರ್ತೀನೋ, ನಾನು ಅದೇ ಫ್ಲೋಲ್ಲೇ ಒಳಗಡೆ ಇದ್ದೆ. ಅದರಲ್ಲಿ ಕೆಲವು 2-3 ಕ್ಲಿಪ್ಸ್ ಏನೋ ಫುಲ್ ವೈರಲ್ ಆಗಿಬಿಟ್ಟಿದೆ. ನಾನು ಬಿಗ್ ಬಾಸ್ ಸೇಮ್ ಮುಗಿಸ್ಕೊಂಡೆ ಆಚೆ ಬಂದೆ. ಅದು ಶೋ ಟೆಲಿಕಾಸ್ಟ್ ಆಗಬೇಕು, ನನಗೆ ಐಡಿಯಾನೂ ಇಲ್ಲ. ಬಿಕಾಸ್ ಆವತ್ತಿನ ದಿನ ಹಿಂದಿನ ದಿನ ಎಲ್ಲಿ ಶೋ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಟಯರ್ಡ್ ಆಗಿಬಿಟ್ಟಿದೆ. ನಮ್ಮಲ್ಲಿ ಬಂದು ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀನಿ. ಆಲ್ ಆಫ್ ಅ ಸಡನ್ ಆ್ಯಕ್ಚುಲಿ ನಂಗೆ ಎಷ್ಟಿತ್ತು ಗೊತ್ತಾ ಫಾಲೋವರ್ಸು ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್? 38 or 39,000 ಏನೋ ಇದ್ದರು. ನಾನು ಒಂದು ಶೋ ಟೆಲಿಕಾಸ್ಟ್ ಆಗಿದ್ದು ನೆಕ್ಸ್ಟ್ ಟೈಮ್ಗೆ 80,000 ಹೋಗ್ಬಿಟ್ಟಿದೆ ಒಂದೇ ಸತಿಗೆ. ನಾನು ನಂಬಲ ಬೇಡವಾ ಬಿಕಾಸ್ ಫೇಕ್ ಫಾಲೋವರ್ಸ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಷ್ಟು ಹೆಂಗೆ ಜಾಸ್ತಿ ಆಗಿಬಿಡೋಕ್ಕೆ ಸಾಧ್ಯ ಅಂತ ಕೆಲವ್ರಿಗೆಲ್ಲ ಅದು ಕ್ವಶನ್ಸ್ ರನ್ ಆಯಿತು. ಬಟ್ ಹೋಗ್ತಾ ಅದು ನಾನ್ ಸ್ಟಾಪ್ ಫುಲ್ ಸಿಕ್ಕಾಪಟ್ಟೆ ವೈರಲ್ ಆಗಿ ನನಗೆ ಸುಮಾರು ಜನ ಫ್ಯಾನ್ಸು ಅದನ್ನು ವೀಡಿಯೋಸ್ ರೀಲ್ಸ್ ಕಳಿಸಿ. ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ಎವ್ರಿಬಡಿ. ಬಿಕಾಸ್ ಅವಾಗ ಚಾನ್ಸ್ ಸಿಕ್ಕಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮೆಸೇಜ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಒಳಗಡೆ ಮಾತಾಡಿದ್ರಿ, ವೈ ಕುಡೆಂಟ್ ಯು ಗೋ ಅಂತ. ಅದಕ್ಕೆ ಆಪರ್ಚುನಿಟಿ ಬಂದರೆ ಡೆಫಿನೆಟ್ಲಿ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಅಂತ ಹೇಳ್ತೀನಿ. ಸೊ ಡೂ ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಡೂ ಯು ಪ್ರಾಕ್ಟೀಸ್ ಎನಿ ಟೆಕ್ನಿಕ್ ಅಂತ ಕೇಳಿದ್ದೀರಾ? ಅಫ್ಕೋರ್ಸ್ ಐ ವಿಲ್ ಬಿಲೀವ್. ಏನಕ್ಕೆ ಅಂತಂದರೆ ಸುಮಾರು ವಿಶಸ್ ಟ್ರೂ ಆಗಿದೆ ನನಗೆ. ಅದನ್ನು ನಂಗೆ ಕೆಲವರು ಹೇಳ್ಕೊಳ್ತಾರೆ, ಅದನ್ನು ಕೆಲವರು ಹೇಳ್ಕೊಳ್ಳಲ್ಲ. ಅದರಲ್ಲಿ ನಾನು ಹೇಳ್ಕೊಳ್ದೇ ಇರೋಳು. ಬಿಕಾಸ್ ಹೇಳಿ ಅದನ್ನು ತುಂಬ ನಂಬಿಸ್ಬೇಕು. ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಅಬೌಟ್ ಏನಾದ್ರು ಟೆಕ್ನಿಕ್ ಯೂಸ್ ಮಾಡಿಬಿಟ್ಟೇ ಮಾಡಬೇಕು ಅಂತಲ್ಲ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ನಿಮ್ಗೆ ಏನು ಆಗಬೇಕು ಅಂತ ನೀವು ಒಳ್ಳೆ ಮನಸ್ಸಿಂದ ಏನು ಬೇಡ್ಕೊಳ್ತಿರೋ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಅಂದರೆ ಆಗುತ್ತಾ ಅನ್ನೋದಕ್ಕಿಂತ ಆಗತ್ತೆ ಅಂತ ಇಟ್ಕೊಂಡ್ರೆ ಡೆಫಿನೆಟ್ಲಿ ಅದನ್ನು ವರ್ಕ್ ಆಗುತ್ತೆ. ಎಷ್ಟೋ ಸತಿ ನಾನು ಅದನ್ನು ಟೆಕ್ನಿಕ್ ನಾನು ಯೂಸ್ ಮಾಡಲ್ಲ. ಬಟ್ ಕೆಲವೊಂದೊಂದು ಥಿಂಗ್ಸ್ ನನಗೆ ಏನಾದ್ರು ಬೇಕು ಅಂತಂದರೆ ನಾನು ಯಾವಾಗಲೂ ಮೈಂಡ್ಸೆಟ್ ಅದನ್ನು ರನ್ ಮಾಡ್ತಾ ಇರ್ತೀನಿ. ಅಂದರೆ ಎಲ್ಲಾದರೂ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಇನ್ನೊಂದು ವ್ಲಾಗಲ್ಲಿ ಐ ಆಮ್ ಗೋನಾ ಟೆಲ್ ಯು ನಂದು ಒಂದು ಮ್ಯಾನಿಫೆಸ್ಟೇಷನ್ ಏನು ವರ್ಕ್ ಆಯಿತು ಅಥವಾ ನಾನು ಹೆಂಗೆ ಥಿಂಕ್ ಮಾಡಿದ್ದೆ. ಟೆಕ್ನಿಕ್ಸ್ ಎಲ್ಲ ಡೆಫಿನೆಟ್ಲಿ ಏನೂ ಇಲ್ಲ. ನಿಮ್ಮ ಒಳ್ಳೆಯ ಮನಸ್ಸಿಂದ ಆರಾಮಾಗೆ ಪಾಸಿಟಿವ್ ಮೈಂಡಿಂದ ಬೇಡ್ಕೊಳ್ಳಿ ಅಷ್ಟೇ. ಜೂನಿಯರ್ ರಮ್ಯಾ ಅವ್ರ ಥರ ಇದ್ದೀರಾ ಅಕ್ಕ ನೀವು, ಹೇಳಿದ್ರಲ್ಲ ಇವಾಗ. ಥ್ಯಾಂಕ್ ಯು ಸೋ ಮಚ್. ಅಷ್ಟೆಲ್ಲ ಇಲ್ಲ, ಬಟ್ ಸ್ಟಿಲ್ ಕಾಂಪ್ಲಿಮೆಂಟ್ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂಗಿ ಏನು ಮಾಡ್ತಾ ಇದ್ದಾರೆ? ವರ್ಷಿಣಿ ಅವರು ವರ್ಷಿಣಿಯಾಗೇ ಇದ್ದಾರೆ, ಏನೂ ಮಾಡ್ತಾಯಿಲ್ಲ, ಆರಾಮಾಗಿದ್ದಾಳೆ. ಡೂ ಯುವರ್ 11 ವಿಶ್ ಕಮ್ ಟ್ರೂ? ಇಫ್ ಯಸ್, ವಾಟ್ ಈಸ್ ಇಟ್? ತುಂಬ ಸತಿ ತುಂಬ ಬೇಡ್ಕೊಂಡಿರೋದ್ರಲ್ಲಿ ಫ್ಯೂ ಆಫ್ ದೆಮ್ ನನಗೆ ಏನದು ವಿಶ್ ಕಮ್ ಟ್ರೂ ಆಗಿದೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಎ ಟ್ಯಾಟೂ ನನಗೆ 11 ಅಂತ. ಅದು ಒಂದು ರೀಸನ್ ಇದೆ. ಅದು ಈ ವ್ಲಾಗಲ್ಲಿ ಬೇಡ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಹೈಟ್ ಅಯ್ಯೋ ದೇವ್ರೆ, ಹೈಟ್ ಕಟ್ಕೊಂಡು ಏನು ರೀ ಮಾಡ್ತೀರಾ? 5.3. ಯು ವಾಂಟ್ ಟಾಕ್ ಟು ಭವ್ಯ ಸಿಸ್ಟರ್ ಇಸ್ ಇನ್ ಇನ್ಸ್ಟಾಗ್ರಾಮ್, ಪ್ಲೀಸ್ DM her. ಇಟ್ಸ್ ದ ಫನ್ನಿಯೆಸ್ಟ್ ಲೈ ಯು ಹ್ಯಾವ್ ಎವರ್ ಟೋಲ್ಡ್? ಫನ್ನಿಯೆಸ್ಟ್ ಲೈ ಅಂದರೆ ನಂಗೆ ಕೋಪನೇ ಬರಲ್ಲ, ನಾನು ಕೋಪನೇ ಮಾಡ್ಕೊಳ್ಳಲ್ಲ, ನಾನು ಸಮಾಧಾನದಲ್ಲಿ ಮಾತಾಡ್ತೀನಿ, ತುಂಬ ಡೌನಲ್ಲಿ ಮಾತಾಡ್ತೀನಿ ಅಂತ ತುಂಬ ಸುಳ್ಳು ಹೇಳ್ತೀನಿ ಅಷ್ಟೇ. ವಾಟ್ ಈಸ್ ದ ಒನ್ ಥಿಂಗ್ ಯು ವಾಂಟ್ ಟು ಅಚೀವ್ ಇನ್ 2026? ಇಟ್ ಈಸ್ ನಾಟ್ ಓನ್ಲಿ ಒನ್ ಥಿಂಗ್, ಸುಮಾರು ಇದ್ದಾವೆ 2026 ಅಚೀವ್ ಮಾಡೋಕ್ಕೆ. ಅದರಲ್ಲಿ ಫಸ್ಟ್ ಒನ್ ಮದುವೆ ಆಗೋದು, ಸೆಕೆಂಡ್ ಒನ್ ನನ್ನ ಹೌಸ್ ಆಫ್ ಫ್ಲವರ್ಸ್ನ ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡೋದು, ಇನ್ನು ತುಂಬ ಎತ್ತರದ ಸ್ಥಾನದಲ್ಲಿ ಬೆಳೆಸಬೇಕು ಅನ್ನೋ ಆಸೆ ಇದೆ. ಥರ್ಡ್ ಒನ್ ಬ್ಯುಸಿಯಾಗಿರಬೇಕು ಜೀವನದಲ್ಲಿ. ಆ್ಯಂಡ್ ಸುಮಾರು ಇದೆ ಇನ್ನು ಏನೇನೋ ಮಾಡೋದಕ್ಕೆ, ಅದನ್ನೆಲ್ಲ ಹೇಳಿ ಮಾಡಬಾರ್ದು. ನೀವೇ ನೋಡ್ತಾ ಇರ್ತೀರ ಇನ್ಮೇಲೆ ಹೆಂಗೆ ಹೋಗುತ್ತೆ ಅಥವಾ ಹೆಂಗೆ ಶೋಕೇಸ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಯೂಟ್ಯೂಬ್ ಶುರು ಮಾಡಿರೋದ್ರಿಂದ 2026 ಅದು ಗೋಲ್ ಆಗಿರುತ್ತೆ. ಯೂಟ್ಯೂಬ್ನ ಏನು ಯಾವ ಥರ ಹೇಗೆ ಕಂಟೆಂಟ್ ಕೊಡೋಣ ಅಥವಾ ಕಾಂಟೆಂಟ್ ಏನೋ ಇದನ್ನು ಎರಡೂ ಬಿಟ್ವೀನಲ್ಲಿ ನನಗೆ
ಕನ್ಫ್ಯೂಸ್ ಆಗುತ್ತೆ, ಸಾರಿ ಇರಲ್ಲ, ಯಾವ್ದು ಕರೆಕ್ಟ್ ವರ್ಡ್ ನಂಗೆ ಗೊತ್ತಿಲ್ಲ. ಸೊ 26 ಯೂಟ್ಯೂಬ್ದು ಫೋಕಸ್ ಮಾಡೋಣ ಆ್ಯಂಡ್ ಒಳ್ಳೊಳ್ಳೆ ಕಾಂಟೆಂಟ್ ಕೊಡೋಣ, ತುಂಬ ಚೆನ್ನಾಗಿ ರೀಚ್ ಆಗಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸೋಣ, ಎಲ್ಲ ಒಳ್ಳೇದು ಮಾಡೋಣ. ಆ್ಯಂಡ್ ಇಷ್ಟಕ್ಕೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಯಾರ್ಯಾರ್ದು ಕ್ವಶನ್ಸ್ ಆನ್ಸರ್ ಮಾಡಿಲ್ಲ ಅಂತಂದರೆ ರಿಪಿಟೇಟಿವ್ ಕ್ವಶನ್ಸ್ ಇದೆ, ಅದಕ್ಕೋಸ್ಕರ ಆನ್ಸರ್ ಮಾಡಿಲ್ಲ. ಬಿಟ್ಟರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಏನೋ ಬ್ಯೂಟಿಫುಲ್ ಆಗಿದೆ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನ ನೆಕ್ಸ್ಟ್ ವೀಕಲ್ಲಿ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಸಿ ಯು ಆಲ್ ಅಂತ ಹೇಳ್ದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.